ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಅಶೋಕ್ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಚರಣ್ ಅಶೋಕ್ ಕಾರ್ಗೆ ಅಡ್ಡಿ ಆಗ್ತಾನೆ. ಆಗ ಅಶೋಕ್ ಕೆಳಗಿಳಿದು, ನಿಮ್ಮ ಜೊತೆ ಏನ್ರಿ ಮಾತು, ನೀವು ಎಂಥ ಕೆಲಸ ಮಾಡಿದ್ದೀರಾ ಅಂತ ಗೊತ್ತಿದ್ದು ನಿಮ್ಮನ್ನ ನಂಬೋದಕ್ಕೆ ಆಗುತ್ತಾ ಅಂತ ಕೇಳ್ತಾನೆ. ಆಗ ಚರಣ್, ಸರ್ ದಯವಿಟ್ಟು ಸರ್ ಒಂದು ಚಾನ್ಸ್ ಕೊಡಿ ಪ್ಲೀಸ್ ಸರ್ ಅಂತ ಅಶೋಕ್ ಕಾಲು ಹಿಡಿಯೋಕೆ ಹೋಗ್ತಾನೆ. ಆಗ ಅಶೋಕ್ ಇದ್ದೋನು, ಸುಮ್ಮನಿರಿ ಚರಣ್, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆಗ ಚರಣ್ ಇದ್ದೋನು, ನನಗೆ ಗೊತ್ತು ನೀವು ನನ್ನನ್ನು ನಂಬೋದಿಲ್ಲ ಅಂತ, ನಾನು ಅಂಥ ಕೆಲಸ ಮಾಡಿದ್ದೀನಿ. ರಾಮ್ ಸರ್ ಆಗಲಿ ಸೂರಿ ಸರ್ ಆಗಲಿ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡುವ ಮುಖ ನನಗಿಲ್ಲ ಸರ್. ಭಾರ್ಗವಿ ಅವ್ರ ಮಾತನ್ನು ಕೇಳಿಕೊಂಡು ಎಂಥ ಕೆಲಸ ಮಾಡಿಬಿಟ್ಟೆ ಸರ್, ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ ಸರ್, ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಸರ್, ಇರೋ ಕೆಲಸನೂ ಕಳ್ಕೊಬಿಟ್ಟಿದ್ದೀನಿ ಸರ್. ಈಗ ನೀವೇ ನನಗೆ ಸಹಾಯ ಮಾಡಬೇಕು, ಎಲ್ಲಾದರೂ ಒಂದು ಕಡೆ ಕೆಲಸ ಕೊಡಿಸಿ ಸರ್, ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂತ ಚರಣ್ ಹೇಳ್ತಾನೆ. ಆಗ ಅಶೋಕ್ ಮನಸ್ಸಲ್ಲಿ ಇವನ ಪರಿಸ್ಥಿತಿಯನ್ನು ನೋಡ್ತಿದ್ರೆ ಇವನು ನಿಜಾನೇ ಹೇಳ್ತಿದ್ದಾನೆ ಅನಿಸುತ್ತೆ ಅಂತ ಅಂದ್ಕೊಂಡು, ಅಲ್ಲ ಚರಣ್, ಅಷ್ಟೊಂದು ನಂಬಿದ್ರಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಇದ್ರಲ್ಲ, ಇಷ್ಟು ಬೇಗ ಅವ್ರನ್ನ ಬಿಟ್ಕೊಡ್ತಾ ಇದ್ದೀರಲ್ಲ ಅಂತ ಅಶೋಕ್ ಕೇಳ್ತಾನೆ. ಆಗ ಚರಣ್ ಅವರು ಕೂಡ ನನ್ನನ್ನು ಬಿಟ್ಕೊಟ್ಟಿದ್ರಲ್ಲ ಸರ್, ನನ್ನ ಫೋನ್ನ ಪಿಕ್ ಮಾಡ್ತಾ ಇಲ್ಲ, ನಂಗೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಮ್ಯಾಮ್ ಮಾತನ್ನ ಕೇಳಿಕೊಂಡು ಆಫೀಸ್ನಲ್ಲಿ ಎಲ್ಲ ಕೆಟ್ಟ ಕೆಲಸನೂ ಮಾಡಿ ಅವರಿಗೆ ದುಡ್ಡು ತಲುಪಿಸೋದ್ರಿಂದ ಹಿಡಿದು ಆ ಲಾಯರ್ ರುದ್ರಪ್ರತಾಪ್ನ ಕೂಡ ಬಿಡಿಸೋಕೆ ಅಂತ ಚರಣ್ ಹೇಳ್ತಾನೆ. ಈ ಕಡೆ ರಾಮ್, ಸಿಹಿ ಪುಟ್ಟ, ಐ ಪ್ರಾಮಿಸ್ ಯು ಬಂಗಾರ, ಇದೇ ಫಸ್ಟ್ ಇದೇ ಲಾಸ್ಟ್, ಸೀತಮ್ಮ ಯಾವತ್ತೂ ಅಳೋದಿಲ್ಲ, ಯಾವಾಗಲೂ ನಗ್ತಾನೇ ಇರ್ತಾರೆ, ಆ ಥರ ನೋಡ್ಕೋತೀನಿ ಅಂತ ರಾಮ್ ಹೇಳ್ತಾನೆ. ಆದರೆ ಸೀತಮ್ಮನ ಮಾತ್ರ ನಮ್ಮ ಮನೆಗೆ ಕಳಿಸೋದಿಲ್ಲ ಅಂತ ಹೇಳಬೇಡ ಕಣೋ ಪ್ಲೀಸ್ ಅಂತ ರಾಮ್ ಕೇಳ್ತಾನೆ. ಆಗ ಸಿಹಿ, ಐ ಆಮ್ ಸಾರಿ ಅಂತ ಹೇಳ್ತಾಳೆ. ಆಗ ರಾಮ್, ಸಾರಿ ಯಾಕೋ ಅಂತ ಕೇಳ್ತಾನೆ. ಆಗ ಸಿಹಿ, ನಿಮ್ಮ ಹತ್ರ ಮತ್ತೆ ತಾತನ ಹತ್ರ ತುಂಬ ಕೋಪದಲ್ಲಿ ಮಾತಾಡ್ಬಿಟ್ಟೆ, ಐ ಆಮ್ ವೆರಿ ಸಾರಿ ಫ್ರೆಂಡ್ ಅಂತ ಸಿಹಿ ಹೇಳ್ತಾಳೆ. ಆಗ ರಾಮ್, ಇಟ್ಸ್ ಓಕೆ ಅಂತ ಹೇಳಿ ಅವಳನ್ನ ಎತ್ಕೊಂಡು, ಐ ಆಮ್ ಸಾರಿ ಟೂ ಬಂಗಾರ, ಸೀತಮ್ಮ ಅಳೋದಿಕ್ಕೆ ಕಾರಣ ನಾನೇ, ಆದರೆ ಇನ್ಯಾವತ್ತೂ ಈ ಥರ ಆಗೋದಿಲ್ಲ, ಯಾಕೆ ಅಂದರೆ ನಾವು ಯಾವಾಗಲೂ ಜೊತೆಗೇ ಇರ್ತೀವಿ, ನಮ್ಮ ಮಧ್ಯೆ ಯಾರು ಬರಲಿ ಯಾರು ಹೋಗಲಿ ನಾವು ಒಟ್ಟಿಗೆ ಇರ್ತೀವಿ, ಆದರೆ ಸದ್ಯಕ್ಕೆ ಈಗ ಒಂದು ಹೊಸ ಚಾಲೆಂಜ್ ಶುರುವಾಗಿದೆ, ಅದನ್ನ ನಾನು ನೀನು ಸೀತಮ್ಮ ಎಲ್ಲರೂ ಒಟ್ಟಿಗೆ ಫೇಸ್ ಮಾಡೋಣ ಅಂತ ರಾಮ್ ಹೇಳ್ತಾನೆ. ಆಗ ಸಿಹಿ ಓಕೆ ಅಂತ ಹೇಳಿಬಿಟ್ಟು ರಾಮ್ಗೆ ಒಂದು ಮುತ್ತು ಕೊಡ್ತಾಳೆ. ಆಮೇಲೆ ರಾಮ್ ಸೀತಾ ಹತ್ರ, ಸಿಹಿ ಮತ್ತು ತಾತ ಇಬ್ಬರು ಚಿಕ್ಕ ಮಕ್ಕಳು ಥರ, ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ, ಯು ಡೋಂಟ್ ವರಿ ಅಂತ ಹೇಳ್ತಾನೆ. ಆಗ ಸೀತಾ, ತಾತ ನನ್ನ ಡಿಸಿಷನ್ನ ತಿಳಿಸೋದಿಕ್ಕೆ ಹೇಳಿದ್ದಾರೆ, ಈಗ ನಾನು ಮಗು ಬೇಡ ಅಂತ ಹೇಳಿದರೆ ಈ ಮದುವೆನೂ ಬೇಡ ಅಂತ ಸೀತಾ ಹೇಳಬೇಕಾದ್ರೆ ರಾಮ್ ಇದ್ದೋನು, ಸೀತಾ ಪ್ಲೀಸ್ ದಯವಿಟ್ಟು ಈ ವಿಷಯನ ಮರ್ತ್ಬಿಡಿ, ತಾತನ ಜೊತೆ ನಾನು ಮಾತಾಡ್ತೀನಿ, ಎಲ್ಲ ಸಾಲ್ವ್ ಆಗತ್ತೆ ಅಂತ ಹೇಳ್ತಾನೆ. ಆಗ ಸೀತಾ, ಅಡ್ಕತ್ರಿಯಲ್ಲಿ ನಿಮ್ಮನ್ನ ಸಿಕ್ಕಿ ಹಾಕಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್, ನೀವು ನನ್ನ ಲೈಫಲ್ಲಿ ಇರ್ತೀರಾ ಅಂತ ಅಂದರೆ ನಾನು ಯಾವುದೇ ಪ್ರಾಬ್ಲಮ್ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ರಾಮ್ ಸೀತಂಗೆ ಹೇಳ್ತಾನೆ. ಈ ಕಡೆ ಅಶೋಕ್ ಚರಣ್ ಹತ್ರ, ಭಾರ್ಗವಿ ಯಾಕೆ ರುದ್ರಪ್ರತಾಪ್ನ ಬಿಡಿಸ್ತಾರೆ ಅಂತ ಕೇಳ್ತಾನೆ. ಆಗ ಚರಣ್, ಯಾಕೆ ಅಂದರೆ ಸೀತಾ ಮತ್ತು ರಾಮ್ ಒಂದಾಗಬಾರ್ದಲ್ಲ ಸರ್, ಕಂಪನಿಯಿಂದ ಕದೀತಾ ಇರೋ ದುಡ್ಡಿನಿಂದ ಈ ಕಂಪನಿಯನ್ನು ಮುಂದೆ ನಾನೇ ಖರೀದಿ ಮಾಡಬೇಕು, ಆಗ ನನಗೆ ಅಂತ ಏನೋ ಒಂದು ಆಗುತ್ತೆ ಅಂತ ಅವ್ರು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಚರಣ್ ಹೇಳ್ತಾನೆ. ಇದು ನಾಳಿನ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋ. ಮುಂದಿನ ಸಂಚಿಕೆಗಳಿಗಾಗಿ ಹಾಗೂ ಪೂರ್ತಿ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.